ಎಸ್ ಸಿಲ್ಕ್ಸ್ಗೆ ತುಂಬಾ ವರ್ಷದಿಂದ ಬರ್ತಾ ಇದೀವಿ. ನಾವು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇಲ್ಲೇ ಬಂದು ಸೀರೆ ತಗೊಂತೀವಿ. ಈಗ ನಾನು ಮದುವೆ ಸೆಟ್ ಆಗಿರೋದ್ರಿಂದ ನಾವು ಸೀರೆ ಎಲ್ಲ ತಗೊಳಕ್ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗಿದೆ ಪರ್ಸನಲಿ. ಇಲ್ಲಿ ತುಂಬಾ ಲೇಟೆಸ್ಟ್ ಕಲೆಕ್ಷನ್ ಎಲ್ಲ ಸಿಗ್ತಾ ಇದೆ. ಐ ಲೈಕ್ ದ ಕಲೆಕ್ಷನ್. ಥ್ಯಾಂಕ್ ಯು. ರೈತಾಪಿ ಜನಸಾಮಾನ್ಯರ ಅಭಿವೃದ್ಧಿಗಾಗಿ ಬಿಸನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023-24 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಕಾರ್ಯಕ್ರಮ, ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ಪತ್ರಿಕೆಯನ್ನು ಓದಿ ತಿಳಿಸುವುದು ಹಾಗೂ 2023-24 ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಮತ್ತು ಸಮಜಾಯಿಸಿ ವರದಿಯನ್ನು ಒಪ್ಪಿಗೆ ನೀಡುವುದು, 2024-25 ಸಾಲಿನ ಅಂದಾಜು ಬಜೆಟ್ ಮಂಜೂರು ಮಾಡುವುದು, ಸಂಘದ ನಿವ್ವಳ ಲಾಭದ ಪ್ರಸ್ತಾವನೆ, 2024-25 ಸಾಲಿನ ಲೆಕ್ಕ ಪರಿಶೋಧಕರ ನೇಮಕ ಮತ್ತು ಸಂಭಾವನೆ ನಿಗದಿಪಡಿಸುವ ಪ್ರಸ್ತಾವನೆ ಅನುಮೋದನೆ ವಿಚಾರ, ಡೈರಿ ಅಭಿವೃದ್ಧಿ ಬಗ್ಗೆ ಎಲ್ಲರ ಸಮಕ್ಷಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ, ಹೀಗೆ ಹಲವಾರು ವಿಚಾರಗಳ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಜನರ ವಿಶ್ವಾಸ ಪಡೆದ ಅಧ್ಯಕ್ಷರ ಆರ್ ಶ್ರೀನಾಥ್ ಅವರ ಘನ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದೆ. ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರು, ಅಧ್ಯಕ್ಷರು ಆರ್ ಶ್ರೀನಾಥ್, ಉಪಾಧ್ಯಕ್ಷರು ವಿ ರಾಮಕೃಷ್ಣಪ್ಪ, ನಿರ್ದೇಶಕರು ಬಿಇ ರಾಮಕೃಷ್ಣಪ್ಪ, ಬಿಎನ್ ನಾರಾಯಣಸ್ವಾಮಿ, ಬಿಎನ್ ನಾಗರಾಜ್, ನಂಜುಂಡಪ್ಪ, ಚಿಕ್ಕಮುನಿ ವೆಂಕಟಪ್ಪ, ಶ್ರೀನಿವಾಸಪ್ಪ, ಈಶ್ವರಮ್ಮ, ಲಕ್ಷ್ಮಮ್ಮ, ತೊಳಿಸಮ್ಮ, ಶ್ರೀಮತಿ ರಾಧಮ್ಮ ಹಾಗೂ ಸಿಬ್ಬಂದಿ ವರ್ಗದವರು, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಎಲ್ ಮುನಿರಾಜು, ಹಾಲು ಪರಿವೀಕ್ಷಕರು ವಿ ಸಂಪತ್ ಕುಮಾರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಜನರ ಪರ ಅಭಿವೃದ್ಧಿ ವಿಶ್ವಾಸ ಗಳಿಸಿದ ಅಧ್ಯಕ್ಷರು ಆರ್ ಶ್ರೀನಾಥ್ ಅವರು ಮಾತನಾಡಿ, ಈ ದಿನ ಸಾಮಾನ್ಯ ಸಭೆಗೆ ಬಂದಿರುವ ಗೌರವಾನ್ವಿತ ಎಲ್ಲ ನಿರ್ದೇಶಕರು ಹಾಗೂ ಊರಿನ ಜನಸಾಮಾನ್ಯರ ಡೈರಿ ಹಾಲಿನ ವಿಚಾರದಲ್ಲಿ ಕ್ವಾಲಿಟಿಯನ್ನ ನೀಡಿ ನಿಮ್ಮಗಳ ಹಸುಗಳ ಲೋನ್ ವಿಚಾರದಲ್ಲಿ ಸಹಕರಿಸುತ್ತೇವೆ ಹಾಗೂ ಡೈರಿ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ಎಲ್ಲ ನಿರ್ದೇಶಕರ ಸಹಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಬರುವ ದಿನಗಳಲ್ಲಿ ನಮ್ಮ ಡೈರಿ ಆವರಣದಲ್ಲಿ ಹಾಲು ಕರೆಯುವ ಮಿಷನ್ ತಪ್ಪದೆ ಹಾಕುತ್ತೇವೆ. ಹಾಲಿನ ಹೆಚ್ಚಿನ ಕ್ವಾಲಿಟಿಯನ್ನ ಸಹಕರಿಸಿ ನಿಮಗೆ ಬೋನಸ್ ಹೆಚ್ಚಿನ ರೀತಿಯಲ್ಲಿ ಹಣ ಸಿಗಲಿದೆ ಎಂಬುದಾಗಿ ಅಧ್ಯಕ್ಷರು ಆರ್ ಶ್ರೀನಾಥ್ ಅವರು ಸಲಹೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳು ಬಿಸನಹಳ್ಳಿ ಹಾಲು ಡೈರಿ ಅಭಿವೃದ್ಧಿಯ ಬಗ್ಗೆ ಎಲ್ಲ ರೀತಿಯ ಸವಿಸ್ತಾರವಾಗಿ ಸಲಹೆಗಳನ್ನು ತಿಳಿಸಿದರು. ಸರ್ಕಾರದ ಎಲ್ಲ ಮೂಲಭೂತ ಸೌಕರ್ಯಗಳು, ನಿಮ್ಮ ಹಾಲಿನ ಕ್ವಾಲಿಟಿ ಮುಖಾಂತರ ಹೆಚ್ಚಿನ ಸೌಲಭ್ಯಗಳು ಸಿಗಲಿದೆ. ಬೈಚೇಗೌಡ ಅವರು ಮಾತನಾಡಿ, ಹಾಲಿನ ಗುಣಮಟ್ಟ ನೀಡುತ್ತೇವೆ, ಅದೇ ರೀತಿ ಹಾಲಿನ ಹೆಚ್ಚಿನ ಹಣ ನೀಡಿ ಹಾಲು ಕರೆಯುವ ಮೆಷಿನ್ ಹಾಕಿದರೆ ಗುಣಮಟ್ಟ ಹಾಲು ತಪ್ಪದೇ ಸಿಗುತ್ತದೆ. ಈ ಸಾಮಾನ್ಯ ಸಭೆಗೆ ಬಂದಿರುವ ಊರಿನ ಗಣ್ಯರು, ಎಂಪಿಸಿಎಸ್ ಮಾಜಿ ಅಧ್ಯಕ್ಷರು ಬಿಎಂ ಆಂಜೇಗೌಡ, ಬಿಸನಹಳ್ಳಿ ರಾಮಕೃಷ್ಣಪ್ಪ, ದಳಸನೂರು ರೇಷ್ಮೆ ಬೆಳೆಗಾರರ ನಿರ್ದೇಶಕರು ಬಿವಿ ಅಶ್ವಥ್ ನಾರಾಯಣಗೌಡ, ಆರ್ ಗೋಪಿ, ಬಿಎ ಮುನಿಸ್ವಾಮಿಗೌಡ, ಶ್ರೀನಿವಾಸ್, ಎಸ್ ರಾಮಚಂದ್ರಯ್ಯ, ಚಂದ್ರಪ್ಪ, ಎಂ ನಾರಾಯಣಸ್ವಾಮಿ, ಮುರಳಿ ಹಾಗೂ ಊರಿನ ಜನಸಾಮಾನ್ಯ ಡೈರಿ ಸಂಘದ ಅಧ್ಯಕ್ಷರು ಆರ್ ಶ್ರೀನಾಥ್ ಅವರು ಬಂದಿರುವ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆ ವ್ಯಕ್ತಪಡಿಸಿದರು. ಬಿದ್ದಿರ್ತಾರೆ, ಇಲ್ಲಿ ಹಿಡ್ಕೊಂಬಂದ್ರೆ ಅದು ಗುಣಮಟ್ಟ ಸಿಗ್ತದೆ. ಗುಣಮಟ್ಟ ಪಡ್ಕೊಳ್ಳೋದು ಇವ್ರ ಹತ್ರನೇ ಇದೆ. ಹಾಲು ಗುಣಮಟ್ಟದ ಹಾಲು ಇವಾಗ ಸದ್ಯಕ್ಕೆ ಯಾರೋ ಒಬ್ಬರು ಇಬ್ಬರು ಸ್ವಲ್ಪ ಏನಾನ ಮಿಕ್ಸ್ ಏನಾದರೂ ಮಾಡ್ಬೋದು. ಆ ಮಿಷಿನ್ ಹಾಕಿಬಿಟ್ರೆ ಗುಣಮಟ್ಟದ ಹಾಲುಗಳು ಸಿಗ್ತದೆ. ಎಲ್ಲ ಮುಕ್ಕಾಲು ಭಾಗ 80% ನಮ್ಮ ತಾಲೂಕಾಗ ಬರ್ತದೆ. ಹಾಲು ಕಡಿಮೆ ಆಗ್ತದೆ. ಹಾಲು ಕಡಿಮೆ ಆದಾಗ ಅಲ್ಲಿ ಏನಾಗ್ತದೆ, ನಾವು ತಗೊಳ್ತೀವಿ. ತಗೊಂಡಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಅಪ್ಪ ಇವಾಗ ನಂಗೆ ಹಾಲು ಆಗ್ತಾ ಇಲ್ಲ, ನಾನು ಹೆಂಗಪ್ಪ ಕಟ್ಲೆ? ಫಸ್ಟೇ ಹೇಳಿದ್ದಾಗಿದೆ, ಎಲ್ಲ ಆಗಿದೆ, ಹೇಳಿ ಎಲ್ಲ ಹಸು ತಗೊಂಡು ಲಾಸ್ಟ್ ಆಗಿ ಏನಾಗಿದೆ ಅಂದ್ರೆ ಇವಾಗೆಲ್ಲ ಬೇಕಾದಷ್ಟು ಬ್ಯಾಲೆನ್ಸ್ ಇಲ್ಲ. ನಮ್ಮೂರ್ದು ಇದೆ, ಬೇರೆ ಊರ್ದು 6 ತಿಂಗಳು ದುಡ್ಡು ಪಡ್ಕೊಂಡ್ರೆ ಸ್ವಲ್ಪ ದಿವಸ ಕೊಟ್ಟವ್ರಿಗೆ ಮುಂಚೆ ಸಂಘದ 2003 ಮತ್ತು 2023 ಮತ್ತು 2024 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಈ
ದಿನ 19/9/2024 ಗುರುವಾರ 10 ಗಂಟೆಗೆ ಸರಿಯಾಗಿ ಸಂಘದ ಆವರಣದಲ್ಲಿ ನಾವು ಇಟ್ಕೊಂಡಿದ್ದೀವಿ. ಈ ಸಂಘಕ್ಕೆ ಸಭೆಗೆ ಆಗಮಿಸಿರತಕ್ಕಂತಹ ಸಂಘದ ಅಧ್ಯಕ್ಷರಾದ ಶ್ರೀ ಆರ್ ಶ್ರೀನಾಥ್ರವರನ್ನು ಸಂಘದ ಉತ್ಪಾದಕರು ಮತ್ತು ನಿರ್ದೇಶಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೆ. ಒಕ್ಕೂಟದಲ್ಲಿ ಡಿವೈಡ್ ಆಗ್ತಾ ಇದೆ. ಡಿವೈಡ್ ಆಯ್ತು ಇನ್ನು ಪರ್ಸನಲ್ ಆಗಿ ಕಟ್ಟಡಂಗೂರಿ 3,10 ರೂಪಾಯಿ 26 ಪೈಸೆ. ಏನು ಶೇರ್ ಕಟ್ಟಿದ್ರೆ ಅವ್ರಿಗೆ ಡಿವಿಡೆಂಡ್ ಹೋಗ್ತದೆ 1,340 ರೂಪಾಯಿ. ಸದಸ್ಯರ ಬೋನಸ್ 65%, 16,869.03 ಪೈಸೆ. ಸಿಬ್ಬಂದಿ ಬೋನಸ್ಸು 2,595 23 ಪೈಸೆ. ಹಾಗೆ ದಾನ ಧರ್ಮದ ನಿಧಿ 2,595 23. ರಾಸೋಭಿವೃದ್ಧಿ ನಿಧಿ 1,297 62. ಸದಸ್ಯರ ಸಿಬ್ಬಂದಿ ನಿಧಿ 1,297 67. ಸಹಕಾರಿ ಅಭಿವೃದ್ಧಿ 1,297 67. ಈ ರೀತಿ ಎಲ್ಲ ಇಳಿಸಿದ ಮೇಲೆ 100 ರೂಪಾಯಿ ಹಾಲು ಹಾಕಿದ್ರೆ 74 ಪೈಸೆ ಬೋನಸ್ ರೂಪದಲ್ಲಿ ವಾಪಸ್ ಬಂದಿದೆ. ಲಾಭ ಮಾಡಿ ವ್ಯಾಪಾರ ಲಾಭವಾಗಿ ಒಂದು ಬಟವಾಡೆ ಮಾಡಿ ಹಾಲು ಖರೀದಿ ಮಾಡಿ ಬಟವಾಡೆ ಮಾಡಿ ವ್ಯಾಪಾರ ಲಾಭವಾಗಿ 2,07,354.39 ಪೈಸೆ ಬಂದಿದೆ. ಅಂದರೆ 23-24%. ಅದರಲ್ಲಿ ಖರ್ಚುಗಳು 1,61,730 ಇದೆ. ಏನೇನಕ್ಕಂದ್ರೆ ಸಿಬ್ಬಂದಿ ವೇತನ 1,12,500 ರೂಪಾಯಿ. ಆಮೇಲೆ ಸ್ಟೇಷನರಿ 8,124. ಪ್ರಯಾಣದ ಭತ್ಯೆ 4,600. ಆಡಿಟ್ ಬುಕ್ ಟೈಪಿಂಗ್ 10,000. ಇತರೆ ವೆಚ್ಚ 6,800. ಇಂದಿನ ಒಂದು ಸಾಮಾನ್ಯ ಸಭೆ ವೆಚ್ಚ 11,800. ಸಹಕಾರಿ ವಾರಪತ್ರಿಕೆ 1,500. ಸಂಘದ ಪುಸ್ತಕಗಳು 1,991 ರೂಪಾಯಿ. ಸಭೆಗೆ ಕೊಟ್ಟಿರೋದು 3,600. ಈ ರೀತಿಯಾಗಿ 1,61,730 ರೂಪಾಯಿ ಖರ್ಚಾಗಿ ನಿವ್ವಳವಾಗಿ 40,955 ರೂಪಾಯಿ ಉಳ್ಕೊಂಡಿದೆ. ಈಗ ಒಕ್ಕೂಟದಲ್ಲಿ ಎಲೆಕ್ಷನ್ ಬಂದಿದೆಯಲ್ಲ, ಅದಕ್ಕೆ ಸ್ವಲ್ಪ ಮಿಷನ್ ಬರೋದು ಲೇಟ್ ಆಯಿತು. ನೀವು ನಿಮ್ಮ ಕಮಿಟಿ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ನೀವು ಮೊನ್ನೆನೇ ಹೇಳಿದ್ವಿ 75,569 ರೂಪಾಯಿ ಬ್ಯಾಲೆನ್ಸ್ ಇದೆ. ಜವಾಬ್ದಾರಿ ಯಾವತ್ತಿದ್ರು ಬುಕ್ಕಲ್ಲಿ ಬಂದ್ಬಿಡ್ತಾರೆ. ಅದು ಜವಾಬ್ದಾರಿ ಕೊಡಬೇಕು. ಮೊನ್ನೆ ಕೊಡೋಣ ಅಂದ್ಕೊಂಡು ಅಡ್ವಾನ್ಸ್ ತಗೊಂಡು ಅಲ್ಲ ಒಕ್ಕೂಟದಲ್ಲಿ ಡಿವೈಡ್ ಆಗ್ತಾ ಇದೆ. ಡಿವೈಡ್ ಆಯ್ತು.